ಎನ್ನ ಆರಾಧ್ಯ ಗುರುದೇವನ ಶ್ರೀಚರಣವನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಕ್ಷೇತ್ರಾದಿ ದೇವತೆ ಶ್ರೀಶೈಲದ ಪುರದೊಡೆಯ ನಮ್ಮೆಲ್ಲರ ಆರಾಧ್ಯ ದೇವನಾಗಿರುವಂತ ಮಲ್ಲಿಕಾರ್ಜುನನ ದಿವ್ಯ ಅಡಿದಾವಳಿಗಳಿಗೆ ಅನಂತ ಕೋಟಿಯ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ನಡೆದುಕೊಂಡು ಬಂದಿರುವಂತಹ ಚರಿತ್ರ ನಾಯಕನಾಗಿರುವ ಅಲ್ಲಮ ಪ್ರಭುದೇವರನ್ನ, ಬಸವಾದಿ ಪ್ರಮಥರನ್ನ, ಜಗತ್ತಿನ ಶ್ರೇಷ್ಠ ಸಾಧು ಸಂತ ಮಹಾತ್ಮರನ್ನ, ತತ್ವಜ್ಞಾನಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಯಾವತ್ತು ಪುರಾಣ ಪ್ರವಚನದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಸಮಸ್ತ ಶರಣು ತಂದೆ ತಾಯಿಗಳೇ, ಗುಣಗಿಯ ಸಮಸ್ತ ಭಕ್ತವೃಂದವೇ, ಅವರಿವರಿಲ್ಲದೆ ಸರ್ವರಿಗೂ ಎಲ್ಲ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಚಿಂತನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಒಂಬತ್ತು, 10, 11 ದಿವಸಗಳಾಯ್ತು ಪುರಾಣ ಪ್ರವಚನ. ಒಂದ್ ಪಾಯಿಂಟ್ ಇಡೋಣ, ಒಂದೇ ಪಾಯಿಂಟ್. ಎಲ್ಲ ಕಡೆ ಮಳೆ ಬರಕತ್ತೈತಿ. ನಮ್ಮಲ್ಲಿ ಏನಾಗಿದೆ ಗೊತ್ತಿಲ್ಲ. ಮಳೆ ಬೇಕು ಬೇಡ ತರ್ಸ್ಕೋಬೇಕೆಲ್ಲರೂ. ಎಲ್ಲ ಕಡೆ ಪರಮಾತ್ಮನ ಅನುಗ್ರಹ ಆಗಿದೆ, ಆಗ್ತಾ ಇದೆ. ನಮಗೂ ಆಗ್ಬೇಕು ಅಂತ ನಮ್ಮ ಸಂಕಲ್ಪ. ಏನು ಮಾಡಿದ್ರೆ ಮಳೆ ಆಗ್ತದ ಅಲ್ವಾ? ಮಳೆ ಬೇಕು ಬೇಡ, ನಾವೆಲ್ಲ ರೈತರು. ಜಗತ್ತೇ ರೈತರಿಂದ ಬದುಕುವಂತದ್ದು. ಮಳೆ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂತಂದ್ರೆ ನಾವು ಇಲ್ಲ. ಇವತ್ತು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ವಕೀಲರಾಗಲಿ, ಯಾವುದೇ ದೇವಸ್ಥಾನ, ಮಠ, ಮಂದಿರಗಳು, ಸ್ವಾಮಿಗಳಾಗಲಿ ಬದುಕಬೇಕಾಗಿತ್ತಂದ್ರೆ ಅನ್ನ ಇಲ್ಲ ಅಂತಂದ್ರೆ ಏನೂ ಇಲ್ಲ.